ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ 7ನೇ ಪಾಠ ಆಗಿರ್ತಕ್ಕಂಥ ತುಳಸಿಕೆ ದೋಹೆ ಎಂಬ ಒಂದು ಕವಿತೆಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲು ದೋಹೆ ಅಂದ್ರೆ ಏನನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ದೋಹೆ, ಇಲ್ಲಿ ತುಳಸಿ ಅಂದ್ರೆ ಒಬ್ಬ ಕವಿಯ ಹೆಸರು. ದೋಹೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ದ್ವಿಪದಿಗಳು ಎಂದು ಕೇಳಿರ್ತೀವಿ ನೀವು. ದ್ವಿಪದಿಗಳು ಅಂತ ಕನ್ನಡದಲ್ಲಿ ಬರುತ್ತೆ. ಹಂಗೆ ಹಿಂದಿಯಲ್ಲಿ ದೋಹೆ ಅಂದ್ರೆ ದ್ವಿಪದಿಗಳು ಎಂದು ಅರ್ಥ. ದ್ವಿಪದಿ ಅಂದ್ರೆ ಏನಪ್ಪಾ ಅಂದ್ರೆ दो पंक्तियों का पद को हम दोहे कहते हैं. देखिए, दो पंक्तियों का पद को हम दोहे कहते हैं. ಅಂದ್ರೆ ಅರ್ಥ, ಎರಡು ಸಾಲುಗಳುಳ್ಳ ಪದ್ಯಕ್ಕೆ ನಾವು ದೋಹೆ ಎಂದು ಕರೆಯುತ್ತೇವೆ. ಅರ್ಥಾಯ್ತಾ? ನಿಮ್ ಕನ್ನಡದಲ್ಲಿ ಕೂಡ ಕೇಳ್ತೀವಿ, ನಾವು ವಚನಗಳು ಅಂತ ಕೂಡ ಕರಿತೀವಿ, ದೋಹೆಗಳು ಅಂತ ಕರಿತೀವಿ, ಅಥವಾ ದ್ವಿಪದಿಗಳು ಎಂದು ಕೂಡ ಕರೆಯುತ್ತೇವೆ. ಹಾಗಾದ್ರೆ ಅರ್ಥ ಆಯ್ತಾ? ದೋಹೆ ಅಂದ್ರೆ ಎರಡು ಸಾಲುಗಳುಳ್ಳ ಪದ್ಯ ಅಥವಾ ಕವಿತಾ. ಈ ಕವಿತೆ ನಮ್ಮ ಭಾರತದ ಕಾವ್ಯಶಾಸ್ತ್ರದಲ್ಲಿ, ಕವಿತೆಯಲ್ಲಿ ಬಹಳ ಪ್ರಾಚೀನ ಪದ್ಯಗಳು ಇದರಲ್ಲಿ ಬರ್ತಾರೆ. ಬಹಳ ಪ್ರಾಚೀನ ಪದ್ಯಗಳು, ಅವು ಕೂಡ ನಾವು ದೋಹೆ ಅಂತ ಕರಿತೀವಿ. ಅರ್ಥಾಯ್ತಾ? ಅಂದ್ರೆ ಎರಡು ಸಾಲುಗಳ ಪದ್ಯ, ಅದರಲ್ಲಿ 4 ಚರಣಗಳಿರ್ತವೆ. ಎರಡು ಸಾಲುಗಳ ಪದ್ಯದಲ್ಲಿ 4 ಚರಣಗಳಿರ್ತವೆ. ನೋಡಿ, ನಿಮ್ ಪುಸ್ತಕದಲ್ಲಿ ಇದೆ, ನೋಡ್ಕೊಳ್ಳಿ. ಇದರಲ್ಲಿ 2 ಸಾಲುಗಳು ಇರ್ತವೆ, 4 ಚರಣಗಳಿರ್ತವೆ, ಅಂದ್ರೆ 4 ಸ್ಟ್ಯಾಂಜಾ. ಅದಕ್ಕೆ ನಾವು ದೋಹೆ ಅಂತ ಕರಿತೀವಿ. ಹಾಗಾದ್ರೆ ಯಾವ್ದಪ್ಪ ಅದರಲ್ಲಿ? ತುಳಸಿಯ ಅವರ ದೋಹೆಗಳು. ಇದರ ಶೀರ್ಷಿಕೆ ಅರ್ಥ ತುಳಸಿದಾಸಿಯವರ ದೋಹೆಗಳು ಅಥವಾ ದ್ವಿಪದಿಗಳು ಎಂದು ಅರ್ಥ. ಈ ಪ್ರಾಚೀನ ದೋಹೆಗಳ ಅಥವಾ ದ್ವಿಪದಿಗಳ ಅಥವಾ ವಚನಗಳನ್ನ ಬರೆದಿರ್ತಕ್ಕಂಥವರು ಇಲ್ಲಿ ಗೋಸ್ವಾಮಿ ತುಳಸಿದಾಸ್ ಅಂತ ಹೇಳ್ಬಿಟ್ಟು. ಅವರ ಪೂರ್ಣ ಹೆಸರು ಗೋಸ್ವಾಮಿ ತುಳಸಿದಾಸ್. ಗೋಸ್ವಾಮಿ ಅಂದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಿರುದು. ಹಾಗಾಗಿ ಬರೆದಿರ್ತಕ್ಕಂಥ ಅವರೇ ಹೆಸರಿನಲ್ಲಿ ಕೊಟ್ಟಿದ್ದಾರೆ ತುಳಸಿಗೆ ದೋಹೆ. ಕನ್ನಡದಲ್ಲಿ ಬಸವಣ್ಣನವರ ವಚನಗಳು, ಅಕ್ಕಮಹಾದೇವಿಯ ವಚನಗಳು ಅಂತ ಹೇಳಿ ಕರೀತಾರಲ್ಲ, ಹಿಂದಿಯಲ್ಲಿ ಕೂಡ ತುಳಸಿಗೆ ದೋಹೆ ಅಂದ್ರೆ ತುಳಸಿದಾಸಿಯವರ ದ್ವಿಪದಿಗಳು, ಪದ್ಯಗಳು, ಕವಿತೆಗಳು ಎಂಬ ಒಂದು ಅರ್ಥವನ್ನ ಕೊಡುತ್ತೆ. ಈಗ ಈ ಪದ್ಯವನ್ನ ಮಾಡಬೇಕಂತ ಮೊದಲು ನಾವು ಇದರ ದೋಹೆ ಅಂದ್ರೆ ಏನು ಅರ್ಥ ತಿಳ್ಕೊಂಡ್ವಿ. ಈಗ ಇವರ ಪರಿಚಯವನ್ನ ನೋಡೋಣ. ನಾವು ಕವಿ ಪರಿಚಯವನ್ನು ನೋಡ್ಕೊಳ್ಳೋಣ. ನೋಡಿ, ಗೋಸ್ವಾಮಿ ತುಳಸಿದಾಸ್, ಇವರ ಜನ್ಮ ಕಾಲಾವಧಿ ನೋಡಿ, ದೇಶಿದ್ದು ಇವರು ಇಸ್ವಿ ಸನ್ 1532ರಿಂದ 1623. ಅರ್ಥಾಯ್ತಾ? 1532 से 1623 ಇದು ಅವರ ಒಂದು ಕಾಲಾವಧಿ. 1532ರಿಂದ 1623 ಅಂದ್ರೆ 15ನೇ ಶತಮಾನದಿಂದ 16ನೇ ಶತಮಾನದಲ್ಲಿರ್ತಕ್ಕಂಥ ಕವಿಗಳಿವರು. ಹೆಂಗ್ ಕನ್ನಡದಲ್ಲಿ 15 ಮತ್ತು 16ನೇ ಶತಮಾನ ಇರ್ತಕ್ಕಂಥ ಯಾವ್ದಾದ್ರು ಕವಿಗಳ ಹೆಸರುಗಳನ್ನ ಯಾರು ಹೇಳಿದ್ರು? ಒಬ್ಬರಾದ್ರು 15 ಮತ್ತು 16ನೇ ಶತಮಾನ ಇರ್ತಕ್ಕಂಥವ್ರು ಪುರಂದರದಾಸರಿದ್ದಾರೆ, ಹೌದಲ್ವಾ? ಕನಕದಾಸರು, ಇವರಲ್ಲೇನು ಆ ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಕವಿಗಳಿರಲ್ಲ. ಆ ಶತಮಾನ ಇರ್ತಕ್ಕಂಥ ಈ ಕವಿಗಳು ಈ ತುಳಸಿದಾಸಿಯವರು. ನಾವು ನೋಡ್ಕೊಳ್ಳಿ ಇವರ ಪರಿಚಯವನ್ನು ನಾವು. गोस्वामी तुलसीदास हिंदी साहित्य के भक्ति काल के राम भक्ति शाखा के प्रमुख कवि है. तुलसीदास का जन्म सन 1532 में उत्तर प्रदेश के राजापुर में हुआ था. उनके पिता का नाम आत्मारामा और माता का नाम तुलसी था. कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था, इसलिए उनका बचपन का नाम राम बोला
पढ़ा। तुलसीदास भगवान राम के अनन्य भक्त थे। उनकी प्रमुख रचनाएं हैं रामचरितमानस, विनय पत्रिका, गीतावली, दोहावली, कवितावली आदि। सन 1623 को उनकी प्रमुख रचनाएं हैं रामचरितमानस, विनय पत्रिका, गीतावली, दोहावली, कवितावली आदि। सन 1623 को काशी में उनका देहांत हुआ। इष्ट परिचय नोಡ್ಕೊಳ್ಳಿ। ಇವರು गोस्वामी तुलसीदास हिंदी साहित्य के भक्ति काल के राम भक्ति शाखा के प्रमुख कवि। ನೋಡಿ ಇವರು ನಮ್ಮ ಹಿಂದಿ ಸಾಹಿತ್ಯಿಕ ಇತಿಹಾಸದಲ್ಲಿ ಇವರು ಭಕ್ತಿ ಕಾಲದ ರಾಮ ಭಕ್ತಿ ಶಾಖೆಯ ಪ್ರಮುಖ ಕವಿಯರು। ಯಾವುದು? ಭಕ್ತಿ ಕಾಲದ ರಾಮ ಭಕ್ತಿ ಶಾಖೆಯ ಪ್ರಮುಖ ಕವಿ ಯಾರು? ಈ ತುಳಸಿದಾಸ್ ಅವರು। ನಿಮಗೆ ಪರೀಕ್ಷೆ ಕೇಳ್ತಿದ್ದಾರೆ, गोस्वामी तुलसीदास जी किस शाखा का कवि है ಅಂತ ಕೇಳ್ತಾರೆ। ಯಾವ ಶಾಖೆಯ ಕವಿ ಅಂತ ಕೇಳಿದಾಗ जो भक्ति काल के राम भक्ति शाखा का प्रमुख कवि ನಡಲ ಮಾಡ್ಕೊಳ್ಳಿ। ಅಂದ್ರೆ ಹಿಂದಿ ಸಾಹಿತ್ಯಿಕ ಇತಿಹಾಸವನ್ನ ಕಾಲ ವಿಭಜನೆ ಮಾಡಿದ್ದಾರೆ। ಯಾವ ರೀತಿ ಅಂದ್ರೆ ಆದಿಕಾಲ, ಭಕ್ತಿ ಕಾಲ ಮತ್ತೆ ಆಧುನಿಕ ಕಾಲ ಅಂತ ಹೇಳ್ಬಿಟ್ಟು। ಅಂದ್ರೆ ಆದಿಕಾಲ ಅಂದ್ರೆ ಪ್ರಾಚೀನ ಕಾಲದ್ದು, ಭಕ್ತಿ ಕಾಲ ಅಂದ್ರೆ 15 ಮತ್ತು 16ನೇ ಶತಮಾನ ಇರತಕ್ಕಂತ ಕಾಲಾವಧಿಯಲ್ಲಿ ಬರ್ತಕ್ಕಂತ ಕವಿಗಳು, ಆಧುನಿಕ ಕಾಲ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಬರ್ತಕ್ಕಂತ ಕವಿಗಳು। ಈ ರೀತಿ ಏನಾಗುತ್ತೆ ಕಾಲ ವಿಭಜನೆ ಮಾಡಿದ್ದಾರೆ ಸಾಹಿತ್ಯದ ಇತಿಹಾಸದಲ್ಲಿ। ಹಾಗಾಗಿ ಇವರು ಭಕ್ತಿ ಕಾಲದಲ್ಲಿ ಬರ್ತಕ್ಕಂತ ರಾಮ ಭಕ್ತಿ ಶಾಖೆಯ ಅಂದ್ರೆ ಆ ಭಕ್ತಿ ಕಾಲದಲ್ಲಿ ಮತ್ತೆ ಎರಡು ಡಿವೈಡ್ ಮಾಡಿದರೆ, ರಾಮ ಭಕ್ತಿ ಶಾಖೆಯ ಕವಿ ಮತ್ತೆ ಕೃಷ್ಣ ಭಕ್ತಿ ಶಾಖೆಯ ಕವಿ ಅಂತ ಹೇಳ್ಬಿಟ್ಟು। ರಾಮನ ಆರಾಧಕರು ಬೇರೆ ಕವಿಗಳಿದ್ರು, ಕೃಷ್ಣನ ಆರಾಧಕ ಕವಿಗಳು ಬೇರೆ ಇದ್ರು। ಹಾಗಾಗಿ ಅವಳನ್ನ ವಿಭಜನೆ ಮಾಡ್ಕೊಳ್ತಾ ಹೋಗ್ತಾರೆ ಯಾರು? ಸಾಹಿತ್ಯ ಬರತಕ್ಕಂತ ಲೇಖಕರು। ಹಾಗೆ ಇವರು ರಾಮ ಭಕ್ತಿ ಶಾಖೆಯ ಪ್ರಮುಖ ಕವಿ, ಭಕ್ತಿ ಕಾಲದಲ್ಲಿ ಬರ್ತಕ್ಕಂತ ರಾಮ ಭಕ್ತಿ ಶಾಖೆಯ ಪ್ರಮುಖ ಕವಿ ಯಾರು? ಗೋಸ್ವಾಮಿ ತುಳಸಿದಾಸ್ ಅವರು। ಇವರ ಜನನ 1523 ಅಂದ್ರೆ 1532ನೇ ಇಸ್ವಿಯಲ್ಲಿ ಜನಿಸ್ತಾರೆ। ಎಲ್ಲಿಯಪ್ಪ ಅಂದ್ರೆ ಇವರು ಉತ್ತರ ಪ್ರದೇಶದ ರಾಜಾಪುರ್। ನೋಡಿ ಇವರು ಯುಪಿಯಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಇವರ ಸ್ಥಳ ರಾಜಾಪುರ್। ಒಂದಂತ ಕೇಳ್ತಕ್ಕಂತ ವರ್ಣಗಳು ರಾಜಾಪುರ್ ಅಂತ ಹೇಳ್ಬಿಟ್ಟು। ಇಲ್ಲಿ ಇದು ಯುಪಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂತ ಒಂದು ಪ್ಲೇಸ್ ಇದೆ, ಸ್ಥಳ ಯಾವುದು? ರಾಜಾಪುರ್। ಇವರ ಜನ್ಮ ಸ್ಥಳ ರಾಜಾಪುರ್। ಎಷ್ಟನೇ ಇಸ್ವಿಯಲ್ಲಿ ಅಂದ್ರೆ 1532ನೇ ಇಸ್ವಿಯಲ್ಲಿ ಜನಿಸಿರ್ತಾರೆ ಯಾರು? ತುಳಸಿದಾಸ್ ಅವರು। ಯಾಕೆ ನಾನು ಪದೇ ಹೇಳ್ತೀನಿ ಅಂದ್ರೆ ನೀವು ಪರೀಕ್ಷೆಗೆ ಬರ್ತಕ್ಕಂತ ಸಂದರ್ಭದಲ್ಲಿ ನಿಮ್ಗೆ ನೆನಪಿಲ್ಲ ಅಂತ ಹೇಳ್ಬಿಟ್ಟು ನಾನು ಪದೇ ಹೇಳ್ತಿರ್ತೀನಿ। ಅರ್ಥ? तुलसीदास जी का जन्म कब और कहाँ हुआ से प्रश्न ಬಂದಾಗ तुलसीदास जी का जन्म 1523 और उत्तर प्रदेश के राजापुर में तो जन्म हुआ था। राजापुर ಎಂಬುವರು ಜನಿಸಿದ್ದಾರೆ। माता पिता का नाम आगे देखिए। उनके पिता का नाम, ಇವರ ತಂದೆ ಹೆಸರು ಆತ್ಮರಾಮ್, अंडरलाइन कीजिए। आत्माराम ತಂದೆ ಹೆಸರು आत्माराम और माता का नाम, ಇವರ ತಾಯಿ ಹೆಸರು ತುಳಸಿ, अंडरलाइन ಮಾಡ್ಕೊಳ್ಳಿ। ತಂದೆ ಹೆಸರು आत्माराम, ताई ಹೆಸರು तुलसी। कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था। ಕೆಲವು ಕಥೆಗಳು ಇದ್ರ ಬಗ್ಗೆ ಇದೆ ಅಂತೆ। ಯಾಂತ ಕಥೆ ಅನ್ನೋದು ನೋಡಿ, ತುಳಸಿದಾಸಿ ಅವರು ಯಾವಾಗ ಜನಿಸಿರೋ ಜನಿಸಿದ ತಕ್ಷಣ ಇವರ ಬಾಯಿಯಿಂದ ರಾಮನ ಸ್ಮರಣೆ ಮಾಡ್ಕೊಳ್ತಾರೆ ಇವರು ಜನಿಸಿದ್ರಂತೆ। ಹುಟ್ಟಿದ ತಕ್ಷಣ ಕೂಡ ಅವರ ಬಾಯಿಂದ ಏನಂತೆ, ಎಲ್ಲಾ ಮಕ್ಕಳು ಏನ್ ಮಾಡ್ತಾರೆ, ಮಗು ಶಿಶು ಹುಟ್ಟಿದ ತಕ್ಷಣ ಅಳುತ್ತೆ, ಆದ್ರೆ ಈ ಮಗು ಹುಟ್ಟಿದ ತಕ್ಷಣ ಕೂಡ ರಾಮ 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 ಅಂತ ಹೇಳ್ಬಿಟ್ಟು ಆ ಬಾಯಿದ ಉಚ್ಚಾರಣೆ ಬರ್ತಿತ್ತಂತೆ। ಹಾಗಾಗಿ ಇವರಿಗೆ ಬಾಲ್ಯದ ಹೆಸರು ಏನಂತ ಬಿತ್ತು, ಬಚಪನ್ಕನ ರಾಮ ಬೋಲ ಅಂತ ಮಾಡ್ಕೊಳ್ಳಿ। ಯಾವ್ದಾದ್ರು ಬಾಯಿಂದ ರಾಮನ ಸ್ಮರಣೆ ಬಂತೋ ಹೆಸರು
ಹೆಸರು ಬಂತು ಅದಕ್ಕೋಸ್ಕರ ಇವರು ಬಾಲ್ಯದ ಹೆಸರನ್ನ ರಾಮಬೋಲ ಅಂತ ಹೆಸರನ್ನ ಇವ್ರ ಹೆಸರಿಟ್ಟರು ತಂದೆ ತಾಯಿಗಳು. ಬಚಪನ್ ಕಾ ನಾಮ್ ರಾಮಬೋಲ. ತುಳಸಿದಾಸ್ ಭಗವಾನ್ ರಾಮಗೆ ಅನನ್ಯ ಭಕ್ತತೆ. ನೋಡಿವರು ತುಳಸಿದಾಸ್ ಅವರು ಭಗವಾನ್ ಅಂದ್ರೆ ದೇವರಾಗಿರ್ತಕ್ಕಂಥ ಪರಮಾತ್ಮಕ್ಕೆ ಸಮಾನವಾಗಿರ್ತಕ್ಕಂಥ ರಾಮನ ಅನನ್ಯ ಭಕ್ತರು, ಬಹಳ ಆತ್ಮೀಯ ಭಕ್ತರು. ಯಾವ್ದೋ ಭಗವಾನ್ ರಾಮ, ಏನವು ರಾಮಾಯಣದಲ್ಲಿ ರಾಮ ಏನಿದಾರಲ್ಲ ಆ ರಾಮನ ಅಯೋಧ್ಯೆಯ ರಾಮನನ್ನ ದೇವರಂತ ನಂಬಿದರ ಆಗಿನ ಕಾಲದಲ್ಲಿ ಅವರ ಇವರು ಬಹಳಷ್ಟು ಪರಮ ಭಕ್ತರು. ಯಾರು? ತುಳಸಿದಾಸಿ ಅವರು ರಾಮನ ಪರಮ ಭಕ್ತರು. ಯಾರೋ ತುಳಸಿದಾಸಿ ಅವರು. ಇವರ ಬಾಲ್ಯದ ಹೆಸರು ರಾಮಬೋಲ, ತಂದೆ ಹೆಸರು ಆತ್ಮರಾಮ, ತಾಯಿ ಹೆಸರು ತುಳಸಿ. ಇವರ ಜನ್ಮಸ್ಥಳ ರಾಜಾಪುರ್. ಎಷ್ಟನೇ ಇಸ್ವಿಲಿ ಅಂದ್ರೆ 1532ನೇ ಇಸ್ವಿಲಿ ಇವರು ಜನಿಸ್ತಾರೆ. ಇವರು ಭಕ್ತಿ ಕಾಲದ ರಾಮ ಭಕ್ತಿ ಶಾಖೆಯ ಪ್ರಮುಖ ಕವಿ. ಯಾಕಪ್ಪ ಅಂದ್ರೆ ಇವರು ರಾಮನ ಆರಾಧಕರು, ಶ್ರೀರಾಮನ ಆರಾಧಕರು. ಶ್ರೀರಾಮನೇ ದೇವರು ಅಂತ ನೆನಪಿಟ್ಟಿರ್ತಕ್ಕಂಥ ಕವಿಗಳು. ಹಾಗಾಗಿ ಅವರನ್ನ ರಾಮನ ಅನನ್ಯ ಭಕ್ತ ಅಂತ ಕೂಡ ಕರೀತಾರೆ. ಇವ್ರು ಬರ್ತಕ್ಕಂಥ ಪ್ರಮುಖ ಕೃತಿಗಳು ಈ ರೀತಿ ಇವೆ. ರಾಮಚರಿತ ಮಾನಸ ದಂಡಲ್ಲಿ ನೋಡ್ಕೊಳ್ಳಿ. ಇವರು ಫೇಮಸ್ ಆಗಿರ್ತಕ್ಕಂಥ ಏನು ರಾಮಚರಿತ ಮಾನಸ. ಇದೊಂದು ದೊಡ್ಡ ಮಹಾಗ್ರಂಥ, ಮಹಾಕಾವ್ಯ ಅಂತ ಕೂಡ ನಾವು ಕರಿತೀವಿ. ಯಾರು? ತುಳಸಿದಾಸಿ ಅವರು ಬರೆದಿರ್ತಕ್ಕಂಥ ಮಹಾಕಾವ್ಯ ರಾಮಚರಿತ ಮಾನಸ. ನೀವು ಕೇಳಿರ್ಬೋದು ಶ್ರೀರಾಮಚರಿತ ಮಾನಸ ಅಂತ ಏನಿತ್ತಲ್ಲ, ಇದರಲ್ಲಿ ಪೂರ್ಣ ರಾಮಾಯಣದ ವಿಚಾರವನ್ನ ಒಳಗೊಂಡಿರ್ತಕ್ಕಂಥ ದೊಡ್ಡ ಮಹಾಕಾವ್ಯ. ಇವು ಬರ್ತಕ್ಕಂಥ ಮಹಾಕಾವ್ಯದ ಹೆಸರು ರಾಮಚರಿತ ಮಾನಸ. ಹಂಗೆ ಶ್ರೀರಾಮ ದರ್ಶನ ಮತ್ತೆ ಕುರಿಯಪ್ಪಾಟಿ ಬರೆದಿರಲ್ಲ, ಹಾಗೆ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣ ಫೇಮಸ್ ಇದೆ. ಹಾಗೆ ಇವರು ರಾಮಚರಿತ ಮಾನಸ ಎಂಬ ಮಹಾಕಾವ್ಯವನ್ನ ಬರೆದಿದ್ದಾರೆ. ಅದ್ರ ಜೊತೆ ವಿನಯ ಪತ್ರಿಕಾ, ಗೀತಾವಲಿ, ದೋಹಾವಲಿ, ಕವಿತಾವಲಿ ಆದಿ ಇನ್ನುಳಿರ್ತಕ್ಕಂಥ ಮಹಾಕಾವ್ಯಗಳ ಹೆಸರುಗಳು. ಸನ್ ಅಂದ್ರೆ ಇಸ್ವಿ 1623, 1623 ಇಸ್ವಿಯಲ್ಲಿ ಇವರು ಕಾಶಿಯಲ್ಲಿ ಇವರು ದೇಹಾಂತವ ಮರಣವನ್ನ ಹೊಂದಿದ್ರು. ಯಾರು? ಗೋಸ್ವಾಮಿ ತುಳಸಿದಾಸಿ ಅವರು. ನೋಡಿ, ಹುಟ್ಟಿದ್ದು ರಾಜಾಪುರ, ಮರಣ ಹೊಂದಿದ್ದು ಕಾಶಿ. ಎಷ್ಟರಲ್ಲಿ? 1623ರಲ್ಲಿ ಮರಣ ಹೊಂದಿರ್ತಕ್ಕಂಥವ್ರು. ಇವರು ರಾಮನ ಆರಾಧ್ಯ ದೈವ ಅಂತ ನಂಬಿರ್ತಕ್ಕಂಥ ಕವಿಯವರು. ಇಷ್ಟು ಇವರೊಂದು ಪರಿಚಯ. ಇದರಲ್ಲಿ ನೆನಪಿಟ್ಕೊಳ್ತಕ್ಕಂಥ ಏನೆಲ್ಲ, ಇವರ ಬಾಲ್ಯದ ಹೆಸರು ಏನು, ತಂದೆ ತಾಯಿ ಹೆಸರು, ಇವ್ರ ಜನ್ಮಸ್ಥಳ, ಮತ್ತೆ ಇವರು ಬರೆದಿರ್ತಕ್ಕಂಥ ಶ್ರೇಷ್ಠ ಮಹಾಕಾವ್ಯ ಯಾವುದು? ಶ್ರೇಷ್ಠ ಮಹಾಕಾವ್ಯ ಯಾವುದು? ರಾಮಚರಿತ ಮಾನಸ್. ನೆನಪಿಟ್ಕೋಬೇಕು, ರಾಮಚರಿತ ಮಾನಸ್. ಇದು ಯಾವ ವಿಷಯನ ಒಳಗೊಂಡಿದೆ ಅಂದ್ರೆ ರಾಮಾಯಣದ ವಿಷಯನ ಒಳಗೊಂಡಿದೆ. ರಾಮಾಯಣದ ವಿಚಾರವನ್ನ ಒಳಗೊಂಡಿರ್ತಕ್ಕಂಥದ್ದು ರಾಮಚರಿತ ಮಾನಸ್. ಬರ್ತಕ್ಕಂಥ ಶ್ರೇಷ್ಠ ಮಹಾಕಾವ್ಯ. ಈಗ ಕೂಡ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಶ್ರೀರಾಮಚರಿತ ಮಾನಸವನ್ನ ಪಠಣೆ ಮಾಡದೆ ಬೆಳಿಗ್ಗೆ ಯಾವುದೇ ಕೆಲಸಗಳನ್ನ ಪ್ರಾರಂಭ ಮಾಡುವುದಿಲ್ಲ ಅಂತೆ. ಆ ರೀತಿ ಕೂಡ ಪ್ರತಿದಿನ ಅದನ್ನ ಓದ್ತಾರಂತೆ. ಅಷ್ಟು ಫೇಮಸ್ ಆಗಿರ್ತಕ್ಕಂಥದ್ರ ಕೃತಿ ಇದು ಮಹಾಕಾವ್ಯ ಶ್ರೀರಾಮಚರಿತ ಮಾನಸ. ಇದರಲ್ಲಿ ಬರ್ತಕ್ಕಂಥ ಶಬ್ದಾರ್ಥಗಳನ್ನ ನೋಡ್ಕೊಳ್ಳಿಲ್ಲ. ಮುಖಿಯ ಅಂತ ಇದೆ, ಬುಕ್ಸ್ನಲ್ಲಿ ನೋಡೋದು ಬರ್ಕೋಬೇಕು. ಮುಖಿಯ ಅಂತ ಇದೆ. ಮುಖಿಯ ಅಂದ್ರೆ ನಾವು ಅರ್ಥ ನೇತ. ನೇತ ನೇತ ಅಂದ್ರೆ ನಾಯಕ ಅಥವಾ ಮುಖಂಡ. ಮುಖಂಡ, ಲೀಡರ್ ಅಂತ ಕರಿತೀವಲ್ಲ, ಕ್ಯಾಪ್ಟನ್, ಲೀಡರ್, ಅದು ಮುಖ್ಯ ಅಂದ್ರೆ. ನೆಕ್ಸ್ಟ್ ಸಕಲ್ ಅಂತ ಇದೆ ನೋಡಿ. ಸಕಲ್ ಅಂದ್ರೆ ಸಂಪೂರ್ಣ, ಅಂದ್ರೆ ಪೂರ್ಣ, ಇಡೀ ಅಂತ ಕರಿತೀವಲ್ಲ, ಅದು ಸಕಲ್ ಅಂದ್ರೆ ಸಂಪೂರ್ಣ. ನೆಕ್ಸ್ಟ್ ವಿಶ್ವ. ವಿಶ್ವ ಅಂದ್ರೆ ಏನು? ಸಂಸಾರ ಅಂತ ನೋಡಿ. ಸಂಸಾರ ಅಂದ್ರೆ ಜಗತ್ತು ಅಥವಾ ದುನಿಯಾ, ವಿಶ್ವ, ಪ್ರಪಂಚ. ನೆಕ್ಸ್ಟ್ ಕಿನ್ಹ. ಕಿನ್ಹ ಅಂದ್ರೆ ನೋಡಿ ಕಿಯಾ. ಕಿಹ ಅಂದ್ರೆ ಮಾಡಿದ, ಅಂದ್ರೆ ಕಂಪ್ಲೀಟ್ ಮುಗಿದ ಅಂತ ಅದು. ನೆಕ್ಸ್ಟ್ ಕರ್ತಾರ್. ಕರ್ತಾರ್ ಅಂದ್ರೆ ಸೃಷ್ಟಿಕರ್ತ.
ಇದೊಂದು ನೆನಪಿಟ್ಕೋಬೇಕು ಶಬ್ದ. ಕರ್ತ ಅಂದ್ರೆ ಏನಿದೆ? ಸೃಷ್ಟಿಕರ್ತ. ಸೃಷ್ಟಿಕರ್ತ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ದೇವರು, ಭಗವಂತ. ಹಿಂದೆ ನಾವು ಭಗವಾನ್ ಅಂತ ಕರಿತೀವಿ. ಇಲ್ಲಿ ಸೃಷ್ಟಿಕರ್ತ ಯಾರಂದ್ರೆ ಬ್ರಹ್ಮ ಅಂದ್ರೆ ಭಗವಂತ, ದೇವರು, ಪರಮಾತ್ಮ. ನೆಕ್ಸ್ಟ್ ಇನ್ನೊಂದು ವಿಶೇಷ ಪದ ಇದೆ, ಪೈ ಅಂದಿದೆ. ಪೈ ಅಂದ್ರೆ ದೂದ್ ಅಂತ. ಪೈ ದೂದ್, ದೂದ್ ಅಂದ್ರೆ ಗೊತ್ತಲ್ಲ, ಹಾಲು. ಇದು ವಿಶೇಷ ಅರ್ಥ. ನೀವು ಪೈ ಕೇಳ್ತಾರೆ, ದೂದ್ ಅಂದ್ರೆ ನೀವು ಬರ್ಬಿಡ್ತೀರಿ, ಇದು ಕೇಳಿದ್ರೆ ಬರೆಯಲ್ಲ. ಪೈ ಅಂದ್ರೆ ಏನಂದ್ರೆ ಏನಾಗುತ್ತೆ, ನೆನಪು ಇರೋದಿಲ್ಲ. ಹಾಗೆ ಇಂಥ ವಿಶೇಷ ಪದ ಕೇಳ್ತಿರ್ತಾರೆ. ಇದರಲ್ಲಿ ಇದರ ಅರ್ಥ ಏನಪ್ಪ ಅಂದ್ರೆ ದೂದ್ ಅಂತ. ದೂದ್ ಅಂದ್ರೆ ಹಾಲು. ಇದು ಪ್ರಾಚೀನ ಬಂಗಾಲಿ ಭಾಷೆಗಳಲ್ಲಿ ಉಪಯೋಗಿಸಿದ್ದಾರೆ, ಬಂಗಾಲಿ ಭಾಷೆಗಳು. ನೆಕ್ಸ್ಟ್ ಪರಿಹರಿ. ಪರಿಹರಿ ಅಂದ್ರೆ ತ್ಯಾಗ. ತ್ಯಾಗ ಅಂದ್ರೆ ಬಿಡುವುದು ಅಥವಾ ತ್ಯಜಿಸುವುದು. ಬಿಡುವುದು ಅಥವಾ ತ್ಯಜಿಸುವುದು. ನೋಡಿ, ವಾರಿ ಶಬ್ದ ಕೇಳಿದ್ರಿ ನೀವು. ವಾರಿ ಅಭಿನವನಲ್ಲಿ ಬಂದಿದೆ ಶಬ್ದ ವಾರಿ. ಅಲ್ಲಿ ಅದೇ ಬಂದಿತ್ತು ವಾರಿ ಅಂದ್ರೆ. ಇನ್ನೊಂದು ಅರ್ಥ ಪಾನಿಗೆ ಜಲ್. ವಾರಿ ಅಂದ್ರೆ ಜಲ್ ಅಥವಾ ಪಾನಿ. ಕನ್ನಡದಲ್ಲಿ ನೀರು. ನೆಕ್ಸ್ಟ್ ಘಟ. ಘಟ ಅಂದ್ರೆ ಶರೀರ. ಇದನ್ನ ನೆನಪಿಕೊಳ್ಳಿ. ಘಟ ಅಂದ್ರೆ ಪರ್ಯಾಯವಾಚಿ ಶಬ್ದ ಶರೀರ ಅಥವಾ ದೇಹ. ಶರೀರ ಅಥವಾ ದೇಹ ಘಟ. ವಿಪತ್ತಿ. ವಿಪತ್ತಿ ಅಂದ್ರೆ ಸಂಕಟ ಅಥವಾ ಆಪತ್ತು, ಕಷ್ಟ. ಸುಕೃತಿ ಅಂದ್ರೆ ಉತ್ತಮವಾದ, ಉತ್ತಮ ಕಾರ್ಯ ಅಥವಾ ಒಳ್ಳೆಯ ಕಾರ್ಯ. ಜೀಹ. ಜೀಹ. ಜೀಹ ಅಂದ್ರೆ ಜೀಬ್. ಜೀಬ್ ಅಂತ ಕೇಳಿರ್ಬೋದು, ನಾಲಿಗೆ. ಮಕ್ಕಳು, ಜೀಬ್ ಅಂದ್ರೆ ನಾಲಿಗೆ. ಚಾಹಸಿ. ಚಾಹಸಿ ಅಂದ್ರೆ ಚಾರೋವರ್. ಚಾರೋವರ್ ಅಂದ್ರೆ ಸುತ್ತಲೂ, ಸುತ್ತಲೂ. ಇಷ್ಟು ಈ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳು. ಹಾಗೆ ನೋಡ್ಕೊಳ್ಳಿ, ಈಗ ಈ ಪದ್ಯವನ್ನ ಪ್ರಾಚೀನ ಕಾಲದ ಈ ದೋಯನ್ನು ನಾವು ಈಗ ಅಧ್ಯಯನ ಮಾಡೋಣ. ನೋಡ್ಕೊಳ್ಳಿ. इस दो के द्वारा छात्र अच्छे कर्म करने और नैतिकता से जीवन बिताने की सीख प्राप्त कर सकते हैं. ನೋಡಿ, इस दो के द्वारा, ಈ ದೋಹೆಯ ಮೂಲಕ ಅಥವಾ ಮುಖಾಂತರ ಛಾತ್ರ ವಿದ್ಯಾರ್ಥಿಗಳು ಅಚ್ಚೆ ಕರ್ಮ ಅಂದ್ರೆ ಒಳ್ಳೆಯ ಕೆಲಸವನ್ನ, ಅವ್ರು ಮತ್ತು ನೈತಿಕತಾ ಸೇ ಅಂದ್ರೆ ನೀತಿಯಿಂದ ಜೀವನ ಬಿತಾನೆಗೆ, ಜೀವನವನ್ನ ಸಾಗಿಸುವಂತಹ ಒಂದು ಕಲೆಯನ್ನ ಇದರಿಂದ ನಾವು ಪಡ್ಕೊಳ್ತೀವಿ. ಈ ದೋಹೆ ಏನಪ್ಪ ಸಂದೇಶ ಅಂದ್ರೆ, ನಾವು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ನೀತಿಯುಕ್ತವಾಗಿ ಬದುಕಬೇಕು ಎಂಬ ಒಂದು ಪ್ರೇರಣೆ ಪೂರ್ತಿ ಈ ದೋಹೆ ಮೂಲಕ ನಮ್ಗೆ ತಿಳ್ಕೊಳ್ತೀವಿ. ಅವರು ಇಲ್ಲಿ 5 ದೋಹೆಗಳಲ್ಲಿ ಇದಾವೆ. ಒಂದೊಂದು ಉದಾಹರಣೆ ಮೂಲಕ ಅವ್ರು ನಮ್ಗೆ ಏನೋ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ತುಳಸಿದಾಸ್ ಅವರು ಪ್ರಾಚೀನ ಕಾಲದಲ್ಲಿ ಕೂಡ ಬರೆದಿದ್ದಾರೆ. ಒಂದೊಂದು ದೋಹೆ ಕೂಡ ಒಂದೊಂದು ಉದಾಹರಣೆಯನ್ನ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಿದ್ದಾರೆ. ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೋಹೆಗಳು ಪರಿಸರ ದೃಷ್ಟಿಯಿಂದ ಮತ್ತೆ ನಮ್ಮ ಬದುಕನ್ನು ಕೂಡ ಬದಲಾವಣೆ ಮಾಡ್ತಕ್ಕಂಥ ಈ ದೋಹೆಗಳು. ನೋಡ್ಕೊಳ್ಳಿ, ತುಳಸಿಗೆ ದೋಹೆ ಅಂದ್ರೆ ತುಳಸಿದಾಸ್ ಅವರ ವಿಪದಿಗಳು ಎಂದು ಅರ್ಥ. ಒಂದೇ ನೋಡ್ಕೊಳ್ಳಿ, ಮುಖಿಯ ಮುಖಸೋ ಚಾಹಿಯೇ ಕಾನ ಪಾನ ಕೋ ಏಕ್. ಮುಖಿಯ ಮುಖಸೋ ಚಾಹಿಯೇ ಕಾನ್ ಪಾನ ಕೋ ಏಕ್. ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ್. ಜಡ ಚೇತನ ಗುಣ ದೋಷಮಯ ವಿಶ್ವ ಕಿನ್ನಹ ಕರತಾರ್. ಜಡ ಚೇತನ ಗುಣ ದೋಷಮಯ ವಿಶ್ವ ಕಿನ್ನಹ ಕರತಾರ್. ಸಂತ ಅಂಶ ಗುಣ ಗಹರಿ ಪೈ ಪರಿಹರಿ वारी विकार. दया धर्म का मूल,
पाप मूल अभिमान, दया धर्म का मूल है, पाप मूल अभिमान। तुलसी दया न चाहिए जब लग घट में प्राण। तुलसी साथी विपत्ति के विद्या विनय विवेक। तुलसी साथी विपत्ति के विद्या विनय विवेक। साहस सुकृति सत्यव्रत राम भरोसा ये। राम नाम मणि दीप धरो जीहा देहरि द्वारा। राम नाम मणि दीप धरो जीहा देहरि द्वारा। तुलसी भीतर बाहिर जो चाहसी उजियार। ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. मुखिया मुखसो चाहिए कान पान को एक। पालय पोषय सकल अंग तुलसी सहित विवेक। जड़ चेतन गुण दोषमय विश्व किन्ह करतार। संत अंश गुण साहसी पै परिहरि वारे पर विकार। दया धर्म का मूल है, पाप मूल अभिमान। तुलसी दया ना चाहिए जब लग घट में प्राण। तुलसी साथी विपत्ति के विद्या विनय विवेक। साहस सुकृति सुसत्यव्रत राम भरोसा एक। राम नाम दीप धरो जीहा देहरि द्वार। तुलसी भीतर बाहिर जो चाहसी उजियार। ಹಸಿತಾ ಓದು, ಪದ್ಯ ಓದು, ನೋಡ್ಕೋಬೇಕು ಈ ಕಡೆ. ರೇವಣ ನೆಕ್ಸ್ಟ್. ಹಾ जड़ चेतन गुण दोषमय ಈಜಿದೆ. विश्वकिन्ह करता संत अंश गुण परिहरि दया धर्म का मूल है, पाप मूल अभिमान। तुलसी दया चाटियो जब लग घाट में प्राण। तुलसी साथी विपत्ति के विनय विवेक। साहस राम भरोसो एक। राम नाम मणि दीप धरो जीहा देहरि द्वार। तुलसी भीतर बाहिरो चाहसी उजियार. ಬೈಟ ರೇವಣ ಸ್ಪಷ್ಟವಾಗಿ ಓದಬೇಕು, ಅರ್ಥ ಆಗಂಗೆ ನೋಡ್ಕೋಬೇಕು ನೀಟಾಗಿ. मुखिया मुख सो चाहिए कानपन को एक। होले पोसई सकल अंग तुलसी साहित विवेक। जड़ चेतना गुणा दोष्यमान विश्व किन करता। संत अंश गुणा गाही पै परिहार वरी विवेक विकार। दया धर्म का मूल है, पाप मूल अभिमान। तुलसी दया न चाहिए जब लाल चाट में प्राण। तुलसी साथी विपत्ति के विद्वा विनय विवेक। साहस सुकृति सुसत्यव्रत राम भरोसा एक। राम नाम मणि दीप जीहा देहरि द्वार। तुलसी भीतर बहिरो जो चाही उजियार. धन्यवाद.
ಅರ್ಥಗಳು ಸ್ವಲ್ಪ ಓದ್ಬೇಕು. के दोगे मुखिया मुख सो चाहिए कान कान को एक काले काले कौसे सकल अंग तुलसी साहित्य विवेक जड़ चेतन गुण दोषमया विश्व विश्व सिंह कतार संत हंस गुण राहड़ी राहड़ी पाया परिहारी वारी पार दया धर्म का मूल है पाप मूल अभिमान तुलसी दया ना चढ़िए जब तक गट में प्राण तुलसी साथ विपत्ति के विद्या विनय विवेक साहस सुकृति सुसत्यव्रत सत्याव्रत राम भरोसो एक राम नाम मणि दीप दरु दिया देहरी द्वार तुलसी भीतर बाहिरो जो चाहसी उज्यार ನೋಡ್ಕೊಳ್ಳಿ, ಅಲ್ಲಿ ಎರಡು ಚಿತ್ರ ಇರೋದನ್ನ ಗಮನಿಸಬೇಕು. ಒಂದು ನಿಮಿಷ ಚಿತ್ರವನ್ನ ಗಮನಿಸಿ. ಒಂದು ಚಿತ್ರ ಇದೆ ಮೇಲ್ಗಡೆ, ಕೆಳಗಡೆ ಒಂದು ಚಿತ್ರ ಇದೆ. ಗಮನಿಸಿದ್ರ ಲಕ್ಷ್ಮಿ? ಚಿತ್ರ ಇದೆ. ಯಾವ್ದು ಚಿತ್ರ? ಒಂದು ಚಿತ್ರ ಇದೆ ಮೇಲೆ, ಹಂಸ ಪಕ್ಷಿ ಏನ್ ಮಾಡ್ತಾ ಇದೆ ಅದರಲ್ಲಿ? ಹಾಲು ಕುಡಿತಾ ಇದೆ ಇರಲಿ. ನೆಕ್ಸ್ಟ್ ಕೆಳಗಡೆ ನೋಡಿ, ದೀಪ ಇದೆ. ಎಲ್ಲಿದೆ? ಈ ಬಾಗಿಲಿನ ವಸ್ತಿಲಿನ ಮೇಲೆ ದೀಪ ಇದೆ. ಇಲ್ಲಿ ಅದರ ಮೂಲಕ ತುಳಸಿದಾಸ್ ಅವರು ಒಂದು ಉದಾಹರಣೆ ಕೊಟ್ಬಿಟ್ಟು ನಮ್ಮನ್ನ ಪರಿವರ್ತನೆ ಮಾಡುವುದಕ್ಕೆ ಅವರು ಈ ಉದಾಹರಣೆ ಮೂಲಕ ಅವರ ಈ ಕವಿತೆಯನ್ನ ಬರೆದಿದ್ದಾರೆ. ನೋಡ್ಕೊಳ್ಳಿ, ಅವೆರಡು ಬಿಟ್ಟ ಮೇಲೆ ಇನ್ನೆರಡು ಬೇರೆ ತರ ಉದಾಹರಣೆ ಇದಾವೆ. ಆ ಮನೆ ನೋಡ್ಕೊಳ್ಳಿ. मुखिया मुकुसो चाहिए कान पान को ये पालय पोसय सकल अंग तुलसी सहित विवेक. इस दोहे का जो अर्थ देखिए, मुखिया मुख को जैसा होना चाहिए कहते हैं. मुखिया नेता, जो नायक, जो लीडर, तो मुंह के समान होना चाहिए. जिस तरह मुंह अकेला जो खाना पीना अकेले जो करता है, उसी तरह जो काटे को सभी जो अंगों को जो ताकत या शक्ति जो दिया जाता है, उसी तरह तुलसीदास यहाँ पर कहते हैं कि मुखिया मुख के समान होना चाहिए ಅಂತ ಹೇಳ್ತಾನೆ. ಅಂದ್ರೆ ಮುಖಿಯ ಅಂದ್ರೆ ಮುಖ್ಯಸ್ಥನಾದವನು ಅಥವಾ ಮುಖಂಡನಾದವನು ಅಥವಾ ನಾಯಕನಾದವನು ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಮೂಕೆ ಜೈಸ ಸಮಾನ ಚಾಲಿಯೇ. ಮೂಹ ಅಂದ್ರೆ ಬಾಯಿ, ಬಾಯಿ ಅಂತಿರಬೇಕು, ನಮ್ಮ ಬಾಯಿ ಅಂತಿರಬೇಕು ಅಂತ ಹೇಳ್ತಿದ್ದಾನೆ. ಹೋಲಿಕೆ ಮಾಡಿದ್ದಾನೆ ಯಾವರನ್ನ? ಮುಖ್ಯಸ್ಥನಾದವನು, ಒಬ್ಬ ಮುಖಂಡನಾದವನು, ಲೀಡರ್ ಆಗಿರುವವರು. ಯಾವ ಹೋಲಿಕೆ ಮಾಡಿದ್ರೆ ಮೂಕೆ ಸಮಾನ ಚಾಲಿಯೇ, ಬಾಯಿಯ ರೀತಿಯಲ್ಲಿ ಇರಬೇಕು. ಬಾಯಿಯ ರೀತಿಯಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಬಾಯಿಯು ಪ್ರತಿಯೊಂದು ಕೆಲಸವನ್ನ ತನ್ನ ಬಾಯಿ ಕೆಲಸ ಮಾಡುತ್ತೆ. ಊಟೋಪಚಾರವನ್ನ, ಕುಡಿಯುವುದನ್ನ, ತಿನ್ನುವುದನ್ನ ಎಲ್ಲ ಕೂಡ ಬಾಯಿ ಒಂದೇ ಕೆಲಸ ಮಾಡುತ್ತೆ. ಆದ್ರೆ ಆ ಕೆಲಸ ಮಾಡಿರ್ತಕ್ಕಂತ ಅದರ ಪ್ರತಿಫಲ ಇಡೀ ದೇಹದ ಅಂಗಾಂಗಗಳಿಗೆ ಕೂಡ ಅದಕ್ಕೆ ಏನಾಗುತ್ತೆ? ಶಕ್ತಿಯನ್ನ, ಪುಷ್ಟಿಯನ್ನ ಕೊಡುತ್ತೆ. ಇದರ ಅರ್ಥ ಒಬ್ಬ ಮುಖ್ಯಸ್ಥನಾದವನು ತಾನು ಕೂಡ ಕೆಲಸವನ್ನು ನಿರ್ವಹಿಸಿ ಅದರಲ್ಲಿ ನನ್ನದು ಅನ್ನೋ ಒಂದು ಅಹಂಕಾರವಿಲ್ಲದೆ ಆ ಮಾಡಿರ್ತಕ್ಕಂಥ ಕೆಲಸದ ಪ್ರತಿಫಲ ಇನ್ನುಳಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದರ ಪ್ರತಿಫಲವನ್ನ ಉಣಬಡಿಸಬೇಕು. ಆ ರೀತಿ ಇದ್ದಾಗ ಮಾತ್ರ ಅವನು ಮುಖ್ಯಸ್ಥನಾಗೋದಕ್ಕೆ ಲಾಯಕ್, ಅವನು ಯೋಗ್ಯ ಅಂತ ಹೇಳ್ಬಿಟ್ಟು ಯಾರಲ್ಲಿ ತುಳಸಿದಾಸ್ ಅವರು ಒಬ್ಬ ಮುಖ್ಯಸ್ಥನಾದವನು ಯಾವ ರೀತಿ ಅಂತಿರಬೇಕು ಅಂತ ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಮುಖ್ಯಸ್ಥ ಅಂದ್ರೆ ಮನೆ ಯಜಮಾನ ಆಗಿರ್ಬೋದು, ಮತ್ತೆ ಒಬ್ಬ ನಾಯಕ ಆಗಿರ್ಬೋದು, ಮತ್ತೊಬ್ರು ಯಾರು ನಾವು ಲೀಡರ್ ಅಂತ ಏನ್ ನಾವು ಒಪ್ಕೊಳ್ತೀವಲ್ಲ ಅವರು ಈ ರೀತಿ ಇರ್ಬೇಕು. ಕೆಲವರು ಏನ್ ಮಾಡ್ತಾರಂತಲ್ಲ, ನಾನು ಲೀಡರ್, ನಾನ್ ನಾಯಕ, ನಾನ್ ಮನೆ ಯಜಮಾನ, ಎಲ್ಲ ನಂದೇ ನಡೀಬೇಕು, ನಂದೇ ಅದು ಒಪ್ಕೋ ಅಂತ ಇರ್ತಕ್ಕಂಥ ಮಾತುಗಳಿಗೆ ಅಲ್ಲಿ ಉದಾಹರಣೆ ಕೊಡಿದ್ರೆ ಆ ರೀತಿ ಇರಬಾರ್ದು. ಒಂದು ಬಾಯಿ ಕೂಡ ಇಲ್ಲ, ನಾನೇ ಊಟ ಮಾಡಿದ್ರೆ ನನ್ನ ಬಾಯಿಗೆ ಅಷ್ಟೇ ಇರ್ಬೇಕಂತ ಸೀಮಿತ, ಇನ್ಯಾವುದು ಕೂಡ ದೇಹದ ಎಲ್ಲಾ ಅಂಗಗಳನ್ನು ನಾನು ಏನೋ ಸರಬರಾಜು ಮಾಡಲ್ಲ, ಶಕ್ತಿ ಕೊಡಲ್ಲ, ಅವು ಹೋಗ್ಲಿ ಸತ್ತೋಗ್ಲಿ ಹಾಳಾಗೋಗ್ಲಿ ಅಂತ
ಅದು ಅಂದಿದ್ದೇ ಆದ್ರೆ ಇವತ್ತು ಈ ದೇಹ ಇರ್ತಿರ್ಲಿಲ್ಲ. ಅದು ಮಾಡಿರ್ತಕ್ಕಂಥ ಕೆಲಸ ಒಂದೇ ಆದ್ರೂ ಕೂಡ ಏನಾಗ್ಬೇಕು, ಅವೆಲ್ಲ ಪ್ರತಿಫಲ ಇಡೀ ದೇಹ ಕೂಡ ಏನ್ ಮಾಡ್ಬೇಕು, ಅದನ್ನು ಅನುಭವಿಸ್ಬೇಕು. ಹಂಗೆ ಮುಖ್ಯಸ್ಥನಾದವನು ಕೂಡ ಮೂಗುಕ್ಕೆ ಜೈಸವನ ಛಾಯೆ, ಬಾಯಿ ತರ ಇರಬೇಕು ಅಥವಾ ಮುಖದಂತೆ ಇರಬೇಕು ಅಂತ ಹೇಳ್ಬಿಟ್ಟು ತುಳಸಿದಾಸವರಲ್ಲಿ ಹೋಲಿಕೆ ಮಾಡಿದ್ದಾರೆ. ಹಂಗೆ ಹೇಳ್ತಾರೆ ನೋಡಿ, ಪಾಲೈ ಕೋಸೈ ಸಕಲ ಹಂಗ ಅಂದ್ರೆ ಅದೆಲ್ಲ ಪಾಲನೆ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಈ ಸಕಲ ಈ ದೇಹದ ಅಂಗಾಂಗ ಕೂಡ ಅದೇನೋ ಪೋಷಣೆ ಮಾಡುತ್ತೆ. ಹಂಗೆ ತುಳಸಿದಾಸಿಯವರು ಈ ರೀತಿ ಅಂದ್ರೆ ತುಳಸಿ ಸಹಿತ ವಿವೇಕ್, ಅದೇ ರೀತಿ ಕೂಡ ಮುಖ್ಯ ಜೋ ವಿವೇಕವಾನ್ ಹೋನ ಚಾಹಿಯೆ, ಅವರು ಕೂಡ ವಿವೇಕ ಉಳ್ಳವರಾಗಿರ್ಬೇಕು ಮುಖ್ಯಸ್ಥರು. ಅರ್ಥನಪ್ಪ ದೀಕ್ಷಿತ ಅರ್ಥತಿನ ಮುಖ್ಯಸ್ಥನದು ಯಾವ ರೀತಿ ಇರ್ಬೇಕು, ಯಾವ ರೀತಿಯಲ್ಲಿ ಇರ್ಬೇಕು. ಒಂದಂಕಲ್ ಹೇಳ್ತಾರೆ, ಮೂಕೆ ಜೈಸ ಸಮಾನವನ ಚಾಹಿಯೆ, ಮುಖದಂತಿರ್ಬೇಕು ಮುಖ್ಯಸ್ಥನಾದವನು. ಹೆಂಗೆ ಬಾಯಿಯೋ ಎಲ್ಲಾ ಊಟೋಪಚಾರಗಳನ್ನ ತಿನ್ನುವುದನ್ನ ಕುಡಿಯುವುದನ್ನ ಮಾಡಿ ಕೂಡ ಇಡೀ ಸಕಲ ಅಂಗಗಳಿಗೆ ಏನೇನದು ಒಂದು ಶಕ್ತಿಯನ್ನ ನೀಡುತ್ತದೆಯೋ ಅದರ ಪ್ರತಿಫಲನ ಅದೊಂದು ಪಡ್ಕೊಳ್ಳದೆ ದೇಹದ ಎಲ್ಲಾ ಅಂಗಗಳಿಗೆ ಕಲ್ಪಿಸಿದೆಯೋ ಹಂಗೆ ಮುಖ್ಯಸ್ಥನಾದವನು ತನ್ನ ಕೆಲಸವನ್ನ ಸ್ವತಃ ಮಾಡಿಬಿಟ್ಟು ಅದರ ಪ್ರತಿಫಲ ಎಲ್ಲರಿಗೂ ಕೂಡ ಅನಿಸ್ಬೇಕು. ಅದನ್ನು ಮಾತ್ರ ಅವನು ಮುಖ್ಯಸ್ಥನೇ ಅನಿಸ್ಕೊಳ್ತಾನೆ ಹೇಳ್ಬಿಟ್ಟು ಈ ಒಂದು ಉದಾಹರಣೆ ಮೂಲಕ ಈ ರೀತಿ ಹೇಳ್ಕೊಟ್ಟಿದ್ದಾರೆ. ಇದು ಮೊದಲನೇ ದ್ವಯ ಭಾವಾರ್ಥ ಅಂತ ಕರಿತೀವಿ ನಾವು. ಭಾವಾರ್ಥ ಸಾರಾಂಶ ತಾತ್ಪರ್ಯ ನೋಡ್ಕೊಳ್ಳಿ. जड़ चेतन गुण दोषमय विश्व किन्न करतार, जो करतार जो सृष्टि करता जो ब्रह्मदेव भगवान जो इस दुनिया में इस संसार में इस विश्व में जो जड़ चेतन गुण दोषम सब कुछ जो सृष्टि किया गया है. ಭಗವಂತ ಸೃಷ್ಟಿಕರ್ತ ಈ ಭಗವಂತ ಈ ಜಗತ್ತಿನಲ್ಲಿ ಒಳ್ಳೆಯದನ್ನ ಕೆಟ್ಟದ್ದನ್ನ ಏನೋ ಸಜೀವ ಮತ್ತೆ ನಿರ್ಜೀವ ಒಳ್ಳೆಯದನ್ನ ಎಲ್ಲದನ್ನ ಸೃಷ್ಟಿ ಮಾಡಿದ್ದಾನೆ ಯಾರೋ ಭಗವಂತ. ಹಾಗಾಗಿ ಇಲ್ಲಿ ಒಂದು ಉದಾಹರಣೆ ನೋಡಿ, ಸಂತ ಅಂಶಗುಣ ಗಾಹರಿ ಪರಿಹರಿ ವಾಯು ವಿಕಾರ ಇದೆಲ್ಲ ಸೃಷ್ಟಿ ಮಾಡಿದಾಗ ಮನುಷ್ಯನಾದವನು ಹೆಂಗಿರ್ಬೇಕಾದ್ರೆ ಅದಕ್ಕೆ जो अंश संत का जो बैलेंस किया गया है ನೋಡಿ ಎರಡರಲ್ಲಿ ಹೋಲಿಕೆ ಮಾಡಿದರೆ ಸಂತ ಅಂಶ ಗುಣ ಗಹರಿ ಪರಿಹರಿ ವಾಯು ವಿಕಾರ. ಒಂದು ಅಂಶ ಪಕ್ಷಿಯು ನೋಡಿ ಮತ್ತೆ ಒಬ್ಬ ಸಂತ ಮುನಿಗಳಲ್ಲಿ ಹೋಲಿಕೆ ಮಾಡಿದ್ದಾರೆ. ಎರಡು ಅಂಶ ಪಕ್ಷಿಯು ಹಾಲು ಮತ್ತೆ ನೀರನ್ನ ಮಿಶ್ರಣ ಮಾಡಿರ್ತಕ್ಕಂತ ಹಾಲನ್ನ ಕೊಟ್ಟಾಗ ಆ ಅಂಶ ಪಕ್ಷಿ ಏನ್ ಮಾಡುತ್ತದೆ ಅಂದ್ರೆ ಕೇವಲ ಏನನ್ನ ಕೇವಲ ಹಾಲನ್ನ ಮಾತ್ರ ಸ್ವೀಕಾರ ಮಾಡುತ್ತದೆ ಅಂತೆ, ನೀರನ್ನ ಕೈ ಬಿಡುತ್ತದೆ ಅಂತೆ. ಇದರ ಅರ್ಥ ಅಂದ್ರೆ ಹಾಲು ಮತ್ತು ನೀರು ಮಿಶ್ರಣ ಮಾಡಿದಾಗ ಅದು ಕೇವಲ ಹಾಲನ್ನು ಮಾತ್ರ ಅದು ಹೀರ್ಕೊಳ್ಳುತ್ತೆ, ಕುಡಿಯುತ್ತೆ, ನೀರನ್ನ ಕೈ ಬಿಡುತ್ತೆ. ಅಂದ್ರೆ ಮನುಷ್ಯನಾದವನು ಏನೋ ಈ ಜಗತ್ತಿನಲ್ಲಿ ಒಳ್ಳೆಯದು ಮತ್ತೆ ಕೆಟ್ಟದ್ದು ಎರಡೂ ಇದೆ. ನಾವೇನ್ ಮಾಡ್ಬೇಕು, ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನ ಕೈ ಬಿಡಬೇಕು. ಹೌದಲ್ಲ? ಈ ಜಗತ್ತಿನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹೌದಲ್ಲ? ಒಳ್ಳೆಯದನ್ನ ಮಾತ್ರ ನಾವು ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನ ಕೈ ಬಿಡಬೇಕು. ಹೌದಲ್ಲಪ್ಪ? ನಾವು ಟಿವಿ ಮಾಧ್ಯಮಗಳಲ್ಲಿ ಮೊಬೈಲ್ ಎಲ್ಲ ಇದಾವೆ, ಈಗ ಉದಾಹರಣೆ. ಅದ್ರಲ್ಲಿ ಏನ್ ಮಾಡ್ತೀವಿ ನಾವು, ನಮ್ಗೆ ಏನ್ ಬೇಕೋ ಒಳ್ಳೆಯದನ್ನ ಮಾತ್ರ ನಾವು ಅದನ್ನ ಪರಿಚಯ ಮಾಡ್ಕೋಬೇಕು, ಕೆಟ್ಟದ್ದನ್ನ ಕೈ ಬಿಡಬೇಕು. ಅದು ಒಳ್ಳೆಯದಿರುತ್ತೆ, ಕೆಟ್ಟದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಅಂಶ ಪಕ್ಷಿಯ ಕ್ಷೀರ ನ್ಯಾಯ ಕರೀತೀವಿ ನೋಡಿ. ಅದು ಪಕ್ಷಿ ಕೇವಲ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೆ. ಹಾಲು ಇಲ್ಲಿ ಒಳ್ಳೆಯ ಸಂಕೇತ, ನೀರು ಕೆಟ್ಟದ ಸಂಕೇತ. ಹಾಗಾಗಿ ಇಲ್ಲಿ ಅದು ಕೇವಲ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿಬಿಟ್ಟಿದ್ದು, ಕೆಟ್ಟದ್ದನ್ನ ವಾರಿ ಅಂದ್ರೆ ಆ ನೀರನ್ನು ಕೈ ಬಿಡುತ್ತೆ. ಇಲ್ಲಿ ನೀರು ಯಾವುದಲ್ಲಿ ಕವಿಯೋ ಕೆಟ್ಟದ ಒಂದು ಸಂಕೇತವಾಗಿ ತೋರಿಸಿದ್ರೆ, ಒಳ್ಳೆಯ ಸಂಕೇತವನ್ನ ಯಾವ್ದೋ ಮಾಲಿಗೆಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ರೀತಿ ಕೂಡ ಸಂತ ಅಂದ್ರೆ ಋಷಿ ಮುನಿಗಳು ಹೆಂಗೆ ನಾವು ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ, ಕೆಟ್ಟದನ್ನ ಕೈ ಬಿಡ್ತಾರೆ. ಈ ರೀತಿಯಾಗಿ ಇಲ್ಲಿ ಎರಡನೇ ಒಂದು ದ್ವಯದಲ್ಲಿ ಈ ರೀತಿ ಹೇಳಿದ್ದಾರೆ. ಅಂದ್ರೆ ನಾವು ಏನೋ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಕೆಟ್ಟದನ್ನ ಕೈ ಬಿಡಬೇಕು. ಈ ಜಗತ್ತಿನಲ್ಲಿ ಒಳ್ಳೆಯದಿದೆ, ಕೆಟ್ಟದ್ದು ಇದೆ, ಸಜೀವ ಇದೆ, ನಿರ್ಜೀವ. ನೆಕ್ಸ್ಟ್ ನೋಡಿ, ದಯ ಧರ್ಮ का ಮೂಲ है. ನಾವು ಮನುಷ್ಯನಾದವನು ದಯಾವಂತನಾಗಬೇಕು. ದಯ ಧರ್ಮ
ಅದೇ ಧರ್ಮದ ಒಂದು ಸಂಕೇತ. ಹಾಗಾಗಿ ದಯ ಧರ್ಮದ ಮೂಲ. ಪಾಪ ಮೂಲ ಅಭಿಮಾನ. ನೋಡಿ, ಪಾಪದ ಮೂಲ ಅಭಿಮಾನ. ಅಭಿಮಾನ ಅಂದ್ರೆ ಅಹಂಕಾರ. ನೋಡಿ, ಅಹಂಕಾರಕ್ಕೆ ಮೂಲ ಯಾವುದು? ಅಭಿಮಾನ ಅಂತ ಕರಿತೀವಿ ಇಲ್ಲಿ. ಅಭಿಮಾನ ಅಂದ್ರೆ ಅಹಂಕಾರ, ಜಂಬ, ಗರ್ವ. ಇದಕ್ಕೆ ಮೂಲ ಯಾವುದು? ಏನು? ಅಹಂಕಾರಕ್ಕೆ ಮೂಲ. ಹಾಗಾಗಿ ದಯೆಗೆ ಧರ್ಮವೇ ಮೂಲ ಅಂದ್ರೆ ಪಾಪಕ್ಕೆ ನಮ್ಮ ಅಹಂಕಾರವೇ ಮೂಲ. ಹಾಗಾಗಿ ಹೇಳ್ತಾರೆ ನೋಡಿ, ತುಳಸಿ ದಯ ನಾ ಚಾಟಿಯೇ. ಹೇಳ್ತಾರೆ ತುಳಸಿದಾಸವರು, ದಯ ನಾ ಚಾಟಿಯೇ. ದಯೆ ನಿಮ್ಮ ಶರೀರ ಇರುವರು ಕೂಡ ದಯವನ್ನ ಬಿಡಬೇಡಿ. ಜಗ್ ಲಗ್ ತಗನೆ ಪ್ರಾಣ. ಯಾವಾಗ ನಮ್ಮ ದೇಹದಲ್ಲಿ ಶರೀರದಲ್ಲಿ ಪ್ರಾಣದ ಉಸಿರಿದೆಯೋ ಅಲ್ಲೆಲ್ಲ ಕೂಡ ನಾವು ದಯೆಯನ್ನ ಕಾಪಾಡ್ಕೋಬೇಕು. ದಯವಂತರಾಗಿರ್ಬೇಕು, ಕರುಣಾಮಯ ಆಗಿರ್ಬೇಕು. ಅಹಂಕಾರ ಪಡಬಾರ್ದು, ಜಂಬ ಪಡಬಾರ್ದು. ಅಹಂಕಾರ ಜಂಬನೆ ನಮ್ಮ ಪಾಪಕ್ಕೆ ಮೂಲ. ಧರ್ಮಕ್ಕೆ ಮೂಲ ಯಾವುದು? ದಯ. ಪಾಪಕ್ಕೆ ಮೂಲ ಅಭಿಮಾನ. ಈ ಅಭಿಮಾನ ಅಂದ್ರೆ ಅಹಂಕಾರ, ದಯಕ್ಕೆ ಮೂಲ ಧರ್ಮ. ಇವು ಒಂದೊಂದಕ್ಕೆ ಕೇಳ್ತಿರ್ತಾರೆ, ಅನುಭವ ಮಾಡ್ಕೊಳ್ಳಿ. ನೆಕ್ಸ್ಟ್, ತುಳಸಿ ಸಾಧಿ ವಿಪತ್ತಿಗೆ ವಿದ್ಯೆ ವಿನಯ ವಿವೇಕ್ ಸಾಹಸ ಸುಕೃತಿ ಸುಸತ್ಯವಂತ ರಾಮ ಭರೋಸಾಯೇ. ನೋಡಿ, ತುಳಸಿದಾಸ್ ಅವರು ಹೇಳ್ತಾರೆ, ನಮ್ಮ ಆಪತ್ಕಾಲದಲ್ಲಿ ನಮಗೆ ಸಹಾಯಕ್ಕೆ ಬರುವಂತಹ 3 ಅಂಶಗಳನ್ನ ಹೇಳಿದ್ದಾರೆ, 3 ಸಂಗಾತಿಗಳನ್ನ ಹೇಳಿದ್ದಾರೆ. ಯಾವಾಗ? ಆಪತ್ಕಾಲದಲ್ಲಿ, संकट के समय में, जो विपत्ति के समय में हमको विद्या विनय विवेक. ಯಾವ್ಯಾವ? ವಿದ್ಯಾ ವಿನಯ और विवेक. ವಿದ್ಯಾ ವಿನಯ ವಿವೇಕ್. ಈ 3 ಅಂಶಗಳನ್ನ ಯಾವ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೋ ಅವನು ಎಂತ ವಿಪತ್ತಿ ಬಂದ್ರು ಕೂಡ, ಕಷ್ಟ ಬಂದ್ರು ಕೂಡ ಅವನು ಪಾರಾಗಬಹುದು. ಕೆಲವೊಬ್ರು ಇರ್ತಾರೆ, ವಿದ್ಯೆಯಲ್ಲೂ ಕೂಡ ಅವರಲ್ಲಿ ವಿನಯ ಇರುತ್ತೆ, ಕೆಲವರು ವಿನಯಲ್ಲೂ ಕೂಡ ಅವರಲ್ಲಿ ವಿವೇಕತನ ಇರುತ್ತೆ. ಈ 3 ಇಲ್ಲ ಅಂದ್ರೆ ಅವನು ಈ ಜಗತ್ತಿನಲ್ಲಿ, ಈ ವಿಶ್ವದಲ್ಲಿ ಅವನು ಏನಾಗುತ್ತಾನೆ? ಪೂರ್ಣ ನಶ್ವರಾಗ್ತಾನೆ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಇಲ್ಲ ಬುದ್ಧಿ ಇರ್ಬೇಕು, ಇಲ್ಲ ವಿದ್ಯೆ ಇರ್ಬೇಕು. ಕೆಲವು ವಿದ್ಯೆಯಲ್ಲೂ ಕೂಡ ಬುದ್ಧಿ ಇರುತ್ತೆ. ನಾವು ಒಳ್ಳೆ ಹೇಳ್ತೀವಿ, ನಮ್ಮ ವಿದ್ಯೆ ಒಂದ್ ಅಕ್ಷರ ಕಲ್ತಿಲ್ಲಪ್ಪ ಶಾಲೆಲ್ಲ ಎಷ್ಟು ಬುದ್ಧಿವಂತರ ನೋಡಂತೀವಿ, ಮೊದಲಪ್ಪ ಶಿವ. ಹಾಗಾಗಿ ಜೀವನದಲ್ಲಿ ವಿದ್ಯೆಯಲ್ಲೂ ಕೂಡ ಏನಿರ್ಬೇಕು? ವಿನಯವಂತನಾಗಿರ್ಬೇಕು, ವಿವೇಕವುಳ್ಳ ವ್ಯಕ್ತಿಯಾಗಿರ್ಬೇಕು. ಅಂದಾಗ ಮಾತ್ರ ಯಾವ್ದಾದ್ರು ರೂಪದಲ್ಲಿ ಆ ಮನುಷ್ಯನಿಗೆ ಒಬ್ಬರಾದ್ರೂ ಕೂಡ ಇನ್ನೊಬ್ಬರು ಏನಾಗುತ್ತೆ? ಸಹಾಯಕ್ಕೆ ಬರ್ತಕ್ಕಂತ ಸಮಯ ಬರುತ್ತೆ. ಹಾಗಾಗಿ ಹೇಳ್ತಿದ್ದಾರೆ, ಈ 3 ಅಂಶಗಳು ಆಪತ್ಕಾಲದಲ್ಲಿ ಮನುಷ್ಯನಿಗೆ ಸಹಾಯ ಮಾಡ್ತಕ್ಕಂಥ ವಿಪತ್ತಿಕ ಜೋ ಸಾಧಿ. ಸಾಧಿ ಅಂದ್ರೆ ಜೊತೆಗಾರರು. ಯಾವ್ದು? ವಿದ್ಯಾ ವಿನಯ और विवेक. ಸಾಹಸ ಸುಕೃತಿ ಸುಸತ್ಯವಂತ ರಾಮ ಭರೋಸಾಯೇ. ಹಾಗಾಗಿ ನಾವು ಇವುಗಳನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ಟು ನಾವು ಒಳ್ಳೆಯ ಕೆಲಸದಂತ ಕೈಗೊಂಡಾಗ ಜೋ ರಾಮ್ ಭರೋಸಾಯೇ, ನಾವು ಆ ರಾಮನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಈ 4ನೇ ಒಂದು ಪದ್ಯದಲ್ಲಿ ಈ ರೀತಿ ಹೇಳಿದ್ದಾರೆ. ನೆಕ್ಸ್ಟ್ 5ನೇ ಧ್ವಜದಲ್ಲಿ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ರಾಮ ನಾಮ ಮಣಿ ದೀಪದರು ಜೀಹ ದೇಹರಿ ದ್ವಾರ. ತುಳಸಿ ಭೀತರ ಬಾಗಿರೆ ಜೋ ಚಾಹಸಿ ಉಜಿಯಾರ. ನೋಡಿರ್ತಾರೆ, ರಾಮ ನಾಮ ಮಣಿ ದೀಪದರು. ನೋಡಿ, ನಾವೊಂದು ಅಲ್ಲೊಂದು ದೀಪ ಇದೆ ನೋಡಿ. ದೀಪ ಅಂದ್ರೆ ದೀಪ ಅಣತೆ, ದೇಹ ಅಂದ್ರೆ ವಸ್ತಿಲು, ಬಾಗಿಲ ಮೇಲೆ ಇರ್ತಕ್ಕಂಥ ವಸ್ತಿಲು. ಒಂದು ದೀಪವನ್ನ ಅಲ್ಲಿ ನಾವು ಬಾಗಿಲ ಮೇಲೆ ಇಟ್ಟಾಗ ಆ ದೀಪದ ಅಣತೆಯ ಬೆಳಕು ಏನಾಗುತ್ತೆ? ಅರ್ಧ ಬೆಳಕು ಒಳಗಡೆ ಬೀಳುತ್ತೆ, ಅರ್ಧ ಬೆಳಕು ಹೊರಗಡೆ ಬೀಳುತ್ತೆ. ಇಲ್ಲಿ ಕವಿ ಹೋಲಿಕೆ ಮಾಡಿದರೆ, ರಾಮನಾಮ ಮಣಿ ದೀಪದರು. ರಾಮನಾಮನ ದೀಪವನ್ನ ಬಾಹರಿ ಜೋ ಚಾಹಸಿ ಉಜಿಯಾರ್. ನೋಡಿ, ರಾಮನ ನಾಮವನ್ನ, ರಾಮನ ಸ್ಮರಣೆಯನ್ನ ನಮ್ಮ ನಾಲಿಯ ಮೇಲೆ ರಾಮನಾಮನ ಸ್ಮರಣೆ ಮಾಡಿದಾಗ ಯಾವ ರೀತಿ ಕೂಡ ಒಂದು ದೀಪವು ಆ ವಸ್ತುವಿನ ಮೇಲೆ ಇಟ್ಟಾಗ ಬೆಳಕು ಅರ್ಧ ಹೊರಗಡೆ ಅರ್ಧ ಒಳಗಡೆ ಯಾವ ರೀತಿ ಬೀಳುತ್ತೋ, ನಮ್ಮ ಬಾಯಿಯಿಂದ ನಾಲಿಗೆ ಮೇಲೆ ನಾವು ರಾಮನ ಸ್ಮರಣೆ ಮಾಡಿದಾಗ ನಮ್ಮ
ಆಂತರಿಕ ಶುದ್ಧಿ ಆಗುತ್ತೆ ಮತ್ತೆ ಬಾಹ್ಯ ಶುದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಮನ ಒಂದು ಸ್ಮರಣೆ ಮಾಡೋದಕ್ಕೆ ಇಲ್ಲಿ ನಮಗೆ 4ನೇ ಒಂದು 5ನೇ ದ್ವಯದಲ್ಲಿ ಕೂಡ ನಮಗೆ ಒಂದು ನೀತಿಯನ್ನ ಹೇಳಿದ್ದಾರೆ. ಅಂದ್ರೆ ಬಾಯಿ ನಾವು ಯಾವಾಗಲೂ ಕೂಡ ರಾಮನ ಸ್ಮರಣೆ ಮಾಡಬೇಕು. ರಾಮಕನ್ ಜಪ್ನೆ ಸೆ ಅಂತ ಆಂತರಿಕ ಅವರು ಬಾಯಿಯ ಶುದ್ಧಿ ಹೋಗಿ ಅಂತ ಹೇಳ್ತಾರೆ. ನಮ್ಮ ಬಾಯಿ ಯಾವಾಗ ಕೂಡ ರಾಮನ ಒಂದು ಸ್ಮರಣೆ ಮಾಡಿದಾಗ ಏನಾಗುತ್ತೆ, ನಮ್ಮ ಆಂತರಿಕ ಶುದ್ಧಿ ಆಗುತ್ತೆ ಮತ್ತು ಬಾಹ್ಯ ಶುದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ 5 ದ್ವಯದ ಮುಖಾಂತರ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡತಕ್ಕಂತ ಒಂದು ಒಳ್ಳೆಯ ರೀತಿಯಿಂದ ಬದುಕುವುದನ್ನು ನಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಈಗ ಈ ದ್ವಯ ಆಶಯ ನೋಡ್ಕೊಳ್ಳಿ. तुलसीदास जी ने इन दोनों को मुखिया के लक्षण, संत का स्वभाव आदि गुणों पर प्रकाश डाला है. ನೋಡಿ ಹೇಳ್ತಾರೆ ತುಳಸಿದಾಸ್ ಅವರು ಈ ದ್ವಯ ಮೂಲಕ ಮುಖಿಯಾಕ್ಕೆ ಲಕ್ಷಣ ಅಂದ್ರೆ ಒಬ್ಬ ನಾಯಕನ ಲಕ್ಷಣ, ಸಂತ ಅಂದ್ರೆ ಋಷಿಮುನಿಗಳ ಒಂದು ಸ್ವಭಾವ, ಇನ್ನು ಮುಂತಾಗಿರ್ತಕ್ಕಂಥ ಗುಣಗಳ ಬಗ್ಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಾಥಿ उन्होंने दया धर्म का महत्व, ಅದಕ್ಕೆ ದಯಾ ಧರ್ಮದ ಒಂದು ಮಹತ್ವದ, ನೆಕ್ಸ್ಟ್ ಅಭಿಮಾನ, ತ್ಯಾಗ, ವಿವೇಕಯುಕ್ತ ವ್ಯವಹಾರ, ರಾಮ ಪರ ವಿಶ್ವಾಸ ಅಂದ್ರೆ ರಾಮನ ಬಗ್ಗೆ ವಿಶ್ವಾಸ ಇಟ್ಕೊಳ್ತಕ್ಕಂಥದ್ದು, ಮತ್ತೆ ರಾಮನಾಮ ಜಪ, ರಾಮನ ಸ್ಮರಣೆ ಇತ್ಯಾದಿ ಒಂದು ಗುಣಗಳನ್ನ ಇಲ್ಲಿ ವರ್ಣನೆ ಮಾಡತಕ್ಕಂಥದನ್ನ ಇಲ್ಲಿ ಹೇಳ್ಕೊಡಿದ್ದಾರೆ. ಹಾಗಾಗಿ ಇನ್ಸಾನ್ ನೀತಿ ಜೀವನ ಬಿತಾನ ಚಾಹಿಯೆ ಇದೆಲ್ಲ ನಾವು ತಿಳ್ಕೊಂಡಾಗ ಇನ್ಸಾನ್ ಮನುಷ್ಯ ನೀತಿಯುಕ್ತ ಜೀವನವನ್ನು ನಾವು ನಡೆಸಬೇಕು ಅನ್ನೋದನ್ನ ಈ ದ್ವಯ ಮುಖಾಂತರ ನಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದೊಂದು ದ್ವಯ ಭಾವ ಕೊಟ್ಟಿದ್ದಾರೆ, ಅಂದ್ರೆ ಅದರ ಸಾರಾಂಶ ಕೊಟ್ಟಿದ್ದಾರೆ. ಮೊದಲನೇ ದ್ವಯ ಸಾರಾಂಶ ಇದೆ. ಈ ಸಾರಾಂಶವನ್ನು ನೀಟಾಗಿ ನೀವು ಅಭ್ಯಾಸ ಮಾಡಿ ಪರ್ಫೆಕ್ಟ್ ಬರೆಯಕ್ಕೆ ಪ್ರಾಕ್ಟೀಸ್ ಆದ್ರೆ ಯಾವುದೇ ಕ್ವಶನ್ ಕೊಟ್ಟರು ಕೂಡ ನೀವು ಬರೀಬೇಕಾಗುತ್ತೆ. ನೋಡ್ಕೊಳ್ಳಿ, ಇದರ ಭಾವಾರ್ಥ ನೋಡ್ಕೊಳ್ಳಿ. ಅರ್ಥ ಪ್ರಸ್ತುತ ದ್ವಯನೇ ಇದು ಒಂದೇ ದ್ವಯ ಅರ್ಥ ಇದು ಮುಖಿಯ ಮುಗಿಸೋ ಚಾಯಿ ಅಂತಿದೆಯಲ್ಲ, ಆಗ ಒಂದು ಸಾರಾಂಶ ನೋಡ್ಕೊಳ್ಳಿ. ಪ್ರಸ್ತುತ ದ್ವಯನೇ तुलसीदास मुख अर्थात मोह और मुखिया दोनों को स्वभाव के समानता दर्शाते हुए लिखते हैं कि मुखिया को मुंह के समान होना चाहिए. ನೋಡಿದರೆ ಮುಖಿಯಾ को ಮುಖ್ಯಸ್ಥನಾದವನ ಮೂಕೆ ಸಮಾನ ಹೋना चाहिए, ಮುಖದ ರೀತಿ ಸಮಾನವಾಗಿ ಇರಬೇಕು. ಒಂದೊಂದು ಕ್ವಶನ್ ಇದೆ, ಮುಖಿಯಾ ಮೂಕೆ ಸಮಾನ ಹೋना चाहिए ಅರ್ಥ ಮಾಡ್ಕೋ. ನೋಡಿ अर्थ क्या है, मुंह खाने पीने का काम अकेला करता है. ಆ ಬಾಯಿಯು ತಿನ್ನುವುದನ್ನ ಮತ್ತು ಕುಡಿಯುವುದನ್ನ ಕೆಲಸವನ್ನ ಅಕೇಲ करता है, ಏಕಾಂಗಿಯಾಗಿ ಮಾಡುತ್ತೆ. लेकिन वह जो खाता पीता है, ಆದ್ರೆ ಅದು ಊಟ ಮಾಡಿರ್ತಕ್ಕಂಥದ್ದು ಅಥವಾ ತಿಂದಿರ್ತಕ್ಕಂಥದ್ದನ್ನ ಜೀವಿಸಿ ಇಡೀ ಶರೀರಕ್ಕೆ ಸಾರೆ ಅಂಗ ಇಡೀ ದೇಹಕ್ಕೆ ಎಲ್ಲಾ ಪಾಲನೆ ಪೋಷಣೆಯನ್ನು ಅದು ಕೊಡುತ್ತೆ. ತುಳಸಿ ರಾಜ अगर तुलसीदास ಅವರ अभिप्राय मुखिया को ऐसे ही विवेकवान होना चाहिए है. ಹಾಗಾಗಿ ಮುಖ್ಯಸ್ಥನಾದವನು ಕೂಡ ಈ ರೀತಿ ಕೂಡ ವಿವೇಕವುಳ್ಳವನಾಗಿರಬೇಕು. अपनी से तरह से काम करे, ಪ್ರಥಮ ಕೆಲಸ ಮಾಡಿಬಿಟ್ಟು उसका फल ಆಗ ಪ್ರತಿಫಲವನ್ನ ಸಭಿ ಕೋ ಬಾಂಟೆ, ಎಲ್ಲರಿಗೂ ಕೂಡ ಪ್ರತಿಫಲವನ್ನ ಹಂಚಬೇಕು ಅನ್ನೋದೇ ಮೊದಲನೆಯ ದ್ವಯ ಭಾವಾರ್ಥ. ನೆಕ್ಸ್ಟ್ ಎರಡನೇ ನೋಡಿ, प्रस्तुत द्वय में तुलसीदास अंश पक्षी के साथ संत की तुलना करते हुए उसके स्वभाव का परिचय देते हैं. सृष्टिकर्ता ने इस संसार को जड़ चेतन और गुण दोषमय मिलकर बनाया है. अर्थात इस संसार में अच्छे बुरे समझ नासमझ के रूप में अनेक गुण दोष भरे हुए हैं. लेकिन इस अंशरूपी साधु लोग विकारों को छोड़कर अच्छे गुण को अपनाते हैं. सृष्टिकर्ता ಈ ಜಗತ್ತಿನಲ್ಲಿ ಒಳ್ಳೆಯದನ್ನ ಕೆಟ್ಟದನ್ನ ಎಲ್ಲ ಕೂಡ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಮನುಷ್ಯನಾದವನು ಒಳ್ಳೆಯದನ್ನ ಮತ್ತೆ ಯಾವ ಕೆಟ್ಟದ್ದು ಯಾವ ಒಳ್ಳೆಯದನ್ನ ಕೂಡ
ಅದನ್ನ ತಿಳ್ಕೋಬೇಕು. ಹಾಗಾಗಿ ಇಲ್ಲಿ ಸಾಧು ಮುನಿಗಳು ಕೂಡ ಒಳ್ಳೆಯದನ್ನ ಏನೋ ತಿಳ್ಕೊಳ್ತಾರೆ, ಕೆಟ್ಟದನ್ನ ಕೈ ಬಿಡ್ತಾರೆ. ಅದರಲ್ಲಿ ಉದಾಹರಣೆ ಮುಖಾಂತರ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಮೂರನೇ दोहे भावार्थ ನೋಡಿ. प्रस्तुत दोहे में तुलसीदास ने सृष्टिकर्ता बताया है कि दया धर्म का मूल है और अभिमान पाप का. ನೋಡಿ, ದಯೆ ಧರ್ಮದ ಒಂದು ಮೂಲ, ಅಭಿಮಾನ ಪಾಪ. ಹಾಗಾಗಿ ಕವಿ ಏನ್ ಹೇಳ್ತಿದ್ರು ಅಂದ್ರೆ, ಎಲ್ಲಿವರೆಗೆ ನಮ್ಮ ದೇಹದಲ್ಲಿ ಪ್ರಾಣ ಅಥವಾ ಉಸಿರು ಇರುತ್ತದೆಯೋ ಅಲ್ಲೆಗೂ ಕೂಡ ಮನುಷ್ಯ ತನ್ನ ಅಹಂಕಾರವನ್ನ ಬಿಟ್ಬಿಟ್ಟು ದಯಾಳುವಂತನಾಗಿರ್ಬೇಕು ಅನ್ನೋದೇ ಮೂರನೇ ದೋಹೆಯ ಒಂದು ಭಾವಾರ್ಥ. ನೆಕ್ಸ್ಟ್ ನಾಲ್ಕನೇದಲ್ಲಿ ಹೇಳ್ತಾರೆ ನೋಡಿ, ಮನುಷ್ಯರಿಗೆ ಕಷ್ಟ ಬಂದಾಗ ಅವನಲ್ಲಿ ವಿಪತ್ತಿ ಅಂದ್ರೆ ಅವನ ಸಂಕಟ ಬಂದಾಗ ಮೂರು ಅವನ ಯಾವಾಗ ಕೂಡ ಜೊತೆ ಇರ್ತಕ್ಕಂತ ಮೂರು ತತ್ವಗಳ ಅಂಶಗಳು ಅಂದ್ರೆ ನೋಡಿ, ವಿದ್ಯಾ, ವಿನಯ ಮತ್ತೆ ವಿವೇಕ. ಇವು ಯಾವಾಗ ಕೂಡ ಅವನನ್ನ ಕಷ್ಟ ಕಾಲದಲ್ಲಿ ಅವನನ್ನ ಕಾಪಾಡತಕ್ಕಂತ ಮೂರು ಅಂಶಗಳು. ಹಾಗಾಗಿ ಜೋ ರಾಮ್ ಪರ್ ಭರೋಸಾ ಕರ್ತಾ ಹೈ, ಅಷ್ಟೇ ಅಲ್ಲ, ಯಾರು ರಾಮನ ಮೇಲೆ ವಿಶ್ವಾಸ ಇಟ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಕೈ ಹಾಕುತ್ತೆ ಅಂತ ಹೇಳ್ಬಿಟ್ಟು ರಾಮನ ಮೇಲೆ ವಿಶ್ವಾಸವನ್ನ ಇಡಿ ಅಂತ ಹೇಳ್ಬಿಟ್ಟು ಮತ್ತೊಂದು ಮಾತನಲ್ಲಿ ಹೇಳಿದ್ದಾರೆ. ಯಾರ ಮೇಲೆ ವಿಶ್ವಾಸ ಇರಬೇಕು? ರಾಮ ಪರ್, ಶ್ರೀರಾಮನ ಬಗ್ಗೆ ವಿಶ್ವಾಸ ಇಟ್ಟು ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಐದನೇ ಭಾವಾರ್ಥ ನೋಡಿ, ಜಿಸ್ ತರಹ ದೇಹರಿ ಪರ್ ದೀಹ ರಖನೆ ಸೆ, ಯಾವ ರೀತಿ ಏನು ದೇಹರಿ ಪರ್ ಬಾಗಿಲಿನ ಮೇಲೆ ದಿಯಾ, ದಿಯಾ ಅಂದ್ರೆ ದೀಪ, ದೀಪವನ್ನ ಇಟ್ಮೇಲೆ ಗರ್ಗೆ ಭೀತರ್ ತಥಾ ಆಂಗನ್ ಮೇ, ಹೆಂಗೆ ಮನೆಯ ಒಳಗಡೆ ಮತ್ತೆ ಅಂಗಳದಲ್ಲಿ ಕೂಡ ಪ್ರಕಾಶ್ ಪೈತಾ ಹೈ, ಬೆಳಕನ್ನ ಬೀಳುತ್ತೆ. ಉಸಿ ತರ ಅದೇ ರೀತಿ ರಾಮನಾಮ ಜಪನೆ ಸೆ, ರಾಮನ ಸ್ಮರಣೆ ಮಾಡೋದ್ರಿಂದ ಮನುಷ್ಯನ ಆಂತರಿಕ ಮತ್ತೆ ಬಾಹ್ಯ ಶುದ್ಧಿ ಹೋತಿ ಹೈ, ಹೊರಗಡೆ ಮತ್ತೆ ಒಳಗಡೆ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಮನ ಸ್ಮರಣೆ ಮಾಡಿ ಅಂತ ಹೇಳ್ಬಿಟ್ಟು ಐದನೇ ದೋಹೆಯಲ್ಲಿ ಈ ರೀತಿ ಹೇಳಿದ್ದೇನೆ. ಹಾಗಾಗಿ ಇದುವರೆಗೆ ಆಗಿರ್ತಕ್ಕಂಥ ದೋಹೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಈಗ ಹೋಮ್ವರ್ಕ್ ಅನ್ನ ಬರ್ಕೊಳ್ಳಿ. ಎರಡು ಕ್ವಶನ್, दो तीन वाक्यों में उत्तर लिखिए. ನೋಡಿ, मुखिया को मुख के समान होना चाहिए कैसे, ನೋಡಿ, मुखिया को मुख के समान होना चाहिए कैसे ಅಂದ್ರೆ ಮುಖ್ಯಸ್ಥನಾದವನು ಮುಖದ ಸಮಾನವಾಗಿರಬೇಕು ಹೆಂಗೆ ಅಂತ ಕ್ವಶನ್ ಮಾಡಿದ್ದಾರೆ. ನೆಕ್ಸ್ಟ್ ಎರಡನೇದು ಬೇಡ, ಮೂರನೇ ನೋಡಿ, मनुष्य के जीवन में प्रकाश कब फैलता है, ಪ್ರತಿ ವಚನ ಇದು ಕ್ವಶನ್ ಕೇಳ್ತಾರೆ. ಮನುಷ್ಯ ಕೆ ಜೀವನ ಮೇ ಪ್ರಕಾಶ ಕಬ್ಬು ಫೈಲ್ತಾ ಹೈ, ಮನುಷ್ಯನ ಜೀವನದಲ್ಲಿ ಬೆಳಕು ಯಾವಾಗ ಬರುತ್ತೆ. ಲಾಸ್ಟ್ನೇ ದೋಹೆಯಲ್ಲಿ ಇದರ ಉತ್ತರ ಇದೆ. ಲಾಸ್ಟ್ನೇ ದೋಹೆಯಲ್ಲಿ जिस तरह दियारी पर दिया रखने से घर का बाहर और आंगन में जो प्रकाश फैलता है, उसी तरह मनुष्य का जीवन का आंतरिक और ಬಾಹ್ಯ जो ಶುದ್ಧಿ ಹೋತಿ ಹೈ ಅಂತ ಅದೇ ಆನ್ಸರ್. ಮನೆಯ ಪದ್ಯದಲ್ಲಿ ಅದರ ಅರ್ಥ ಇದೆ. ಇಷ್ಟು ಯೋಚನೆ ಮಾಡತಕ್ಕಂತ ಪಾಠ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡೆ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಇವತ್ತಿನ ಪಾಠ ಮುಕ್ತಾಯ ಮಾಡೋಣ. ಧನ್ಯವಾದ.